ಇವತ್ತಿನ ದಿವಸ ಸಾದಿಕಣ್ಣ ತಲೆ ಕಟ್ಸ್ಕೊಂಡು ಬಂಗಾರದ ರಿಂಗೆ ಹೊಸ್ಬಿಟ್ಟ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಲ್ ಆಫ್ 35. ಯೂಶುವಲಿ ನಿಮಗೆ ಗೊತ್ತಿದ್ದಂಗೆ ನಾವು ಪ್ರತಿ ಸಂಡೇ ವಿಡಿಯೋ ಶೂಟ್ ಮಾಡಕ್ ಹೋಗ್ತೀವಿ. ಸೊ ಈ ವಿಡಿಯೋ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಯಾರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಾವಿಲ್ಲಿ ನಿಂತು ಸಾದಿಕಣ್ಣಗೆ ವೇಟ್ ಮಾಡ್ತಿದ್ರೆ ಸಾದಿಕಣ್ಣ ದಿಕ್ಕೆ ಬದಲಾಯಿಸ್ಬಿಟ್ಟ. ಸರಿ ಇರ್ಲಿ ಬಿಡು ಅಂತ ಹೇಳಿ ನಾವೆಲ್ಲರೂ ಸ್ಪಾಟಿಗೆ ಹೋದ್ವಿ. ಇಂಥ ಬಿಸಿಲಲ್ಲಿ ಈ ಜಾಕೆಟ್ ಹಾಕಂದನ ಎದಕ್ಕಂತ ಕೇಳಕ್ ಹೋದ್ರೆ ನಾನ್ ಸ್ವಲ್ಪ ಕ್ಯಾಮ್ರಾ ಗಡ್ಡ ಬಂದೆ ಅಂತ ಅಳ್ತಿದ್ದೆ ನೋಡಿ. ಈ ಪರಿ ಜಾಕೆಟ್ ಹಾಕೊಂಡು ತಿರ್ಗಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ಕಾರಣ ಒಂದೇ, ನಮ್ಮ RCB ಟೀಮ್ ವಿಡಿಯೋ ಮಾಡ್ಬೇಕು. ನೀನ್ ಫೋನ್ ಇಟ್ಕೊಳಕ್ ಬರೋ ಕ್ಯಾಮ್ರಾಗ ಬರೀ ಅಡ್ಡ ಬರ್ತಾನೆ ಫೈಟ್ಸ್ ಇತ್ತ ಹಿಂಗ್ ಬರ್ತಾನ ಹೆಂಗ್ ಕಾಣ್ಬೇಕು ನಾನು ಹೇಳ್ರಿ. ಈ ಶಾಗ ಈ ಜಾಕೆಟ್ ಹಾಕೊಂಡು ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ RCB ಟೀಮ್ ಒಂದು ವಿಡಿಯೋ ಮಾಡ್ಬೇಕು ಅದಕ್ಕೆ. ಮತ್ತೆ ನಾವು ವಿಡಿಯೋ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ಸಾದಿಕಣ್ಣ ಬಂಗಾರದ ರಿಂಗೆ ಹೊಸ್ಬಿಟ್ಟ. ಏನಪ್ಪಾ ಹಿಂಗ್ ಹೊಸ್ದ ಅಂತ ತಗೊಂಡ್ರೆ ಇದು ನೋಡಿದ್ರೆ ಡೂಪ್ಲಿಕೇಟ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಕಾರ್ ಬೇಕಿತ್ತಂತ ಕಾರ್ ಹುಡ್ಕೋಕಂತ ಹೋಗ್ತಿದ್ವಿ. ಅಷ್ಟ್ರಲ್ಲೇ ಇಲ್ಲೊಂದ್ ಕಾರ್ ಸಿಕ್ತಂತ ವಿಡಿಯೋ ಎಲ್ಲ ಮುಗಿಸ್ಕೊಂಡ್ ನಾವು ನಮ್ ಮನೆಗೆ ನಾವು ಊಟ ಮಾಡಕಂತ ಹೋದ್ವಿ. 2 hours later. ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಒಂದ್ ವಿಡಿಯೋ ಇತ್ತಂತ ವಿಡಿಯೋನ ಮುಗಿಸ್ಕೊಂಡು ಮತ್ತೆ ನಾನು ನಮ್ಮ ಮನೆಗ್ ಬಂದು ರಾತ್ರಿ ನಮ್ಮ ಅಣ್ಣವ್ರ ಜೊತೆ ಹಿಂಗೆ ಒಂದ್ ರೌಂಡ್ ಹೋಗಿ ಬರೋಣ ಅಂತ ಹೋದ್ರೆ ಮಜಾ ಕುಡಿಬೇಕು ಅಂತ ಅನಿಸ್ತು. ಬೇಕರಿಗೆ ಬಂದ್ ಕೇಳಿದ್ರೆ ಇಲ್ಲಿ ನೋಡಿದ್ರೆ ಇಲ್ಲ ಅಂದ್ರು. ಅದಕ್ಕೆ ಗಾಡಿ ತಿರ್ಸ್ಕೊಂಡು ಬೇರೆ ಕಡೆ ಬಂದ್ರೆ ಇಲ್ಲಿ ನೋಡಿದ್ರೆ ಶಾಪೇ ಕ್ಲೋಸ್ ಆಗಿತ್ತು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ಶಾಪ್ ಅಲ್ಲಿ ಪಕ್ಕ ಇರುತ್ತೆ ಅಂತ ಕಾನ್ಫಿಡೆಂಟ್ ಅಲ್ಲಿ ಹೋದ್ರೆ ಇಲ್ಲಿ ಕೂಡ ಇಲ್ಲ ಗೈಸ್. ಅದಕ್ಕೆ ನಾವು ಬೇರೆ ಶಾಪಿಗೆ ಹೋದ್ರೆ ಅಲ್ಲಿತ್ತಂತ ತಗೊಂಡು ನಾವು ಸೀದಾ ಮನೆಗೆ ಬಂದ್ವಿ. ಮತ್ತೆ ಇನ್ನೊಂದು ನಾನು ನಿಮಗೆ ಹೇಳೋದೇ ಮರ್ತೋದೆ ಗೈಸ್, ನಾನು ಹೊಸದಾಗಿ ಯೂಟ್ಯೂಬ್ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ದೀನಿ. ನಾನು ಯೂಟ್ಯೂಬ್ ಲಿಂಕ್ ಬಯೋದಲ್ಲಿ ಹಾಕಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಬಾಯ್.